ಕಂಪೇರ್ ಮಾಡ್ತಿರ್ತೀವಿ ಯಾರಿಗೋ. ಎನಿವನ್ ಯಾರಾದ್ರೂ ಇರ್ಲಿ, ಸ್ವಲ್ಪನಾದ್ರೂ ನಡೀತಾನೇ ಇರತ್ತೆ ಅದು. ಏನು ನಾನು ಮಾಡಬಾರ್ದು ಅಂದ್ರೂ ನ್ಯಾಚುರಲಿ ಆಗ್ತಾ ಇರತ್ತೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್, ಫಸ್ಟ್ ನನಗೆ ನಾನು ಯಾವ ತರ ನೋಡ್ತೀನಿ. ಹ್ಮ್ ನಂದು ಐಡೆಂಟಿಟಿ ಆಯ್ತು, ಹ್ಯಾಬಿಟ್ಸ್ನ ಆಯ್ತು, ಡೀಪ್ ಆಗಿ ನೋಡ್ಬೇಕಂದ್ರೆ, ಇನ್ನೂ ಡೀಪರ್ ಆಗಿ ಹೋಗ್ಬೇಕಂದ್ರೆ ನನ್ನ ಸೆಲ್ಫ್ ಇಮೇಜ್. ನೀವು ಹೊರಗೆ ಹೇಗೆ ಕಾಣಿಸಿರ್ತೀರೋ ಅಥವಾ ಅದು ಮುಖ್ಯವಲ್ಲ, ನೀವು ನಿಮ್ಮನ್ನ ಒಳಗೆ ಹೇಗೆ ನೋಡ್ತೀರೋ ಅದು ತುಂಬಾ ಲೈಫ್ ಕ್ರಿಯೇಟರ್ ಅದು. ಅದರಿಂದ ಲೈಫ್ ಕ್ರಿಯೇಟ್ ಆಗುತ್ತೆ. ಇದರ್ ಯು ಕ್ರಿಯೇಟ್ ಯುವರ್ ಲೈಫ್ ವಿತ್ ಯೋರ್ ಓನ್ ಇಮೇಜ್, ಅಥವಾ ಯು ಸ್ಪಾಯಿಲ್ ಯುವರ್ ಲೈಫ್. ಅಷ್ಟು ಪವರ್ ಇದೆ ಅದರಲ್ಲಿ. ಮಾತಾಡೋಣ ಅದ್ರ ಬಗ್ಗೆ ಸ್ವಲ್ಪ. ಎನರ್ಜಿ ಶಿಫ್ಟ್ ಮಾಡ್ಕೊಳ್ಳೋಣ. ಬ್ರಿಂಗ್ ದಟ್ ಎನರ್ಜಿ ಸ್ಟ್ರಾಂಗ್ಲಿ. ಎಸ್, ಮ್ಯೂಸಿಕ್ ಹಾಕ್ತೀನಿ. ಎಸ್, ಶೇರ್ ಮಾಡ್ತೀನಿ. ಗೆಟ್ ಎನರ್ಜಿ. ಬನ್ನಿ, ಕ್ಯಾಮ್ರಾ ಆನ್. ಯಾಕೋ ಒಂದು ಒಳ್ಳೆ ಸಾಂಗ್ ಬಂದಂಗೆ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಹಿಯರ್? ಎಸ್ ಎಸ್. ಎಷ್ಟು ಜನರಿಗೆ ಅವೇರ್ ಇದೆ ಈ ಸಾಂಗ್ ಗೊತ್ತಿಲ್ಲ. ಎಸ್, ಲೆಟ್ಸ್ ಡೂ ಇಟ್. ತುಂಬ ಊಟ ಮಾಡಿ ಹೆವಿ ಆಗಿದ್ದೀರಾ ಇವತ್ತು? ಯಾರು ಹೇಳುವಂಗಿಲ್ವಾ? ಇಲ್ಲ. ಬರಲ್ಲ ಸಾಂಗ್, ಇಟ್ಸ್ ಓಕೆ. ಕುಂತಲ್ಲಿ ಕೈ ಮೂವ್ ಮಾಡಿ ಬನ್ನಿ ಕ್ಯಾಮ್ರಾ ಅಲ್ಲಿ. ಓಕೆ. I am very good in dancing. I am too expert. Nice. ವೆರಿ ವೆರಿ ಮಚ್. ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ, ಕುಸುಮಾಗೆ, ಸಂಗೀತಾಗೆ, ಸ್ವಲ್ಪ ಅನ್ನಪೂರ್ಣಗೆ ಕ್ಲಾಪ್ ಮಾಡಿ. ಮೇಘಾ ವಾಸ್ ಡಾನ್ಸಿಂಗ್. ಮೇಘಾ ಇವಾಗ ಕ್ಯಾಮ್ರಾ ಆನ್ ಮಾಡ್ತಾ ಇದೀಯಾ? ಸೂಪರ್. ಶಿಫ್ಟ್ ಮಾಡುತ್ತೆ ಗೊತ್ತಾ ಇದು? ಇನ್ಫ್ಯಾಕ್ಟ್ ನಾವು ಸಮ್ ಮೂಮೆಂಟ್ ಅಲ್ಲಿ ಸ್ಯಾಡ್ ಇರುವಾಗೂ ಕೂಡ ಏನು ಡಿಸಿಷನ್ ತಗೊಳ್ದೆ ಸುಮ್ಮನೆ ಮ್ಯೂಸಿಕ್ ಹಾಕ್ಬಿಟ್ಟು ಕುಣಿದ್ಬಿಟ್ರೆ ಆ ಏನ್ ಪ್ರಾಬ್ಲಮ್ ಇದೆಯೋ ಹತ್ರನೇ ಬರಲ್ಲ. ಸಿಂಪಲ್ ಸಿಂಪಲ್ ಟೆಕ್ನಿಕ್ಸ್ ಇದಾವೆ, ಫಾಲೋ ಮಾಡಿದ್ರೆ ನಾವು ಫಿಟ್ ಅಂಡ್ ಹೆಲ್ದಿ ಇರ್ತೀವಿ. ಫಸ್ಟ್ ಫಿಟ್ ಅಂಡ್ ಹೆಲ್ದಿ ಇರ್ತೀವಿ. ವೆರಿ ಇಂಪಾರ್ಟೆಂಟ್ ಇರೋದೇ ಫಿಟ್
ಆಗಿರೋದು. ಲೈಫಲ್ಲಿ ಫಿಟ್ ಹೆಲ್ದಿ ಇದ್ರೆ ಸಾಕು, ಎಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ನಾವು ಮೈಂಡಿಂದ ಫಿಟ್ ಇರಬೇಕು, ಬಾಡಿ ಹ್ಯಾಸ್ ಟು ಬಿ ಫಿಟ್ ಅಂಡ್ ಹೆಲ್ದಿ. ಸಾಕು. ಓಕೆ, ಕ್ಯಾಮ್ರಾ ಆನ್ ಮಾಡಿ, ಎಲ್ಲರೂ ಮೆಡಿಟೇಷನ್ ಮಾಡೋಣ. ಯಾ, ಸಿಟ್ ಸ್ಟ್ರೇಟ್. ಬ್ಯಾಕ್ ಸ್ವಲ್ಪ ಸ್ಟ್ರೇಟ್ ಮಾಡಕ್ ಪ್ರಯತ್ನ ಮಾಡಿ. ಸೀರಿಯಸ್ ಆಗಿ ಏನಿಲ್ಲ, ಸ್ವಲ್ಪ ಕಂಪ್ಲೀಟ್ಲಿ ಡೌನ್ ಅಲ್ಲ, ಸ್ವಲ್ಪ ಇದು ಇರೆಕ್ಟ್ ಆಗಿರಬೇಕು ಸ್ಪೈನಲ್ಲು. ಇಟ್ ರಿಯಲಿ ಕನೆಕ್ಟ್ಸ್, ಅಲೈನ್ ಸ್ಟ್ರೇಟ್ ಟು ದ ಯೂನಿವರ್ಸ್. ಬೇಸಿಕ್ಲಿ ಅಲೈನ್ ಮಾಡೋದಿದು ಸ್ಪೈನಲ್ಲು. ಆಸ್ ಸ್ವಲ್ಪ ಸ್ಟ್ರೇಟ್ ಇಟ್ರೆ ಅಲೈನ್ ಆಗತ್ತೆ. ಓನ್ಲಿ ರೀಸನ್ ಇಸ್ ದ್ಯಾಟ್. ಓಕೆ, ಸೊ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್. ಐಸ್ ಕ್ಲೋಸ್ ಮಾಡಿಬಿಟ್ಟು take a deep in breath. Release. Once again, deep in breath. ಮತ್ತೆ ರಿಲೀಸ್. ಖುಷಿಯಾಗಿ ಕುಣಿದಿದ್ದು, ಮ್ಯೂಸಿಕ್ ಕೇಳಿದ್ದು, ಹಾರ್ಟ್ ಏನ್ ಹೇಳ್ತಾ ಇದೆ ನಿಧಾನವಾಗಿ ಅಬ್ಸರ್ವ್ ಮಾಡಿ. ಒಂಥರ ಏನೋ ಡಿಫ್ರೆಂಟ್ ಖುಷಿ ಅನ್ಸತ್ತೆ ಹಾರ್ಟ್ಗೂ ಕೂಡ. ಆ ಫೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಅದು ಅನಿಸ್ಬೇಕು ನಿಮ್ಗೆ, ಇಂಪಾರ್ಟೆಂಟ್ ಅದು ಫೀಲಿಂಗ್. ಸ್ಲೋಲಿ ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ನಿಮ್ಮ ರೂಮಲ್ಲಿ ಹೋಗಿ ನೀವು ಮಿರರ್ ಮುಂದೆ ನಿಂತಿದ್ದೀರಾ ಅನ್ಕೊಳ್ಳಿ. ಮಿರರ್ ಎದುರಿಗೆ ನಿಮ್ ಬೆಡ್ರೂಮ್ ಅಲ್ಲಿ ಮಿರರ್ ಮುಂದೆ ನಿಂತಿದ್ದೀರಾ. ಇಮ್ಯಾಜಿನ್ ಇಟ್ ಸಿಟ್ಟಿಂಗ್, ಎಲ್ಲಿದ್ದೀರಾ ಅಲ್ಲೇನೆ. ಸೊ ನಿಮ್ ಈ ಇಮ್ಯಾಜಿನೇಷನ್ ಅಲ್ಲಿ ಕಣ್ ತೆಗೆದ್ರೆ, ಮಿರರ್ ಅಲ್ಲಿ ನಿಮ್ಮನ್ನೇ ನೋಡಿದ್ರೆ ಏನ್ ಹೇಳ್ಬಹುದು ಸೆಲ್ಫ್ಗೆ? ನೀವು ಹೇಗೆ ಹೇಗೆ ನೋಡ್ತೀರಾ? ಏನ್ ಫೀಲ್ ಮಾಡ್ತೀರಾ ನಿಮ್ ಬಗ್ಗೆ? ಜಸ್ಟ್ ಅಬ್ಸರ್ವ್. ಯಾವ ತರ ಇಮೇಜ್ ಇದೆ ಸೆಲ್ಫ್ ಬಗ್ಗೆ? ನೀನ್ ತುಂಬಾ ಒಳ್ಳೆಯವಳು, ನೀನ್ ಏನ್ ಮಾಡಿದ್ಯೋ ಎಲ್ಲ ಒಳ್ಳೇದೇ ಮಾಡಿದೀಯಾ, ಅಥವಾ ನೀನೆಲ್ಲ ಇಂಥದೇ ಮಾಡ್ತೀಯಾ, ಯಾವ ಫೀಲಿಂಗ್ ಬರ್ತಾ ಇದೆ ಜಸ್ಟ್ ಅಬ್ಸರ್ವ್ ಮಾಡಿ. ಕಂಪ್ಲೀಟ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಸೆಲ್ಫ್ನ ನೋಡಿ. ಮಿರರ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸ್ಮೈಲ್ ಬರ್ಲಿ, ನಿಮ್ಮನ್ನ ನೋಡಿ ನಿಮ್ಗೆ ಪ್ರೌಡ್ ಫೀಲಿಂಗ್ ಬರ್ತಾ ಇದ್ರೆ, ಎಕ್ಸಲೆಂಟ್ ಮಾಡಿದೀಯ ಲೈಫಲ್ಲಿ, ಎಲ್ಲಿದೆಯೋ ತುಂಬಾ ಚೆನ್ನಾಗಿದೆ ನಿನ್ ಲೈಫು, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಓನ್ ಫೀಲಿಂಗ್ಸು. ಆ ಥರ ಫೀಲಿಂಗ್ಸ್ ಇದ್ರೆ ನಿಧಾನವಾಗಿ ರಿಪೀಟ್ ಮಾಡಿ. ನಾನು ಒಂದು ವ್ಯಾಲ್ಯೂಯೇಬಲ್ ವ್ಯಕ್ತಿ, ನಾನು ತುಂಬಾ ವರ್ದಿ ಆಗಿದ್ದೀನಿ, ನಾನು ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ. ಫೀಲ್ ಮಾಡಿ ಈ ವರ್ಡ್ಸ್ನ. ನಾನು ನನ್ನನ್ನ ತುಂಬಾ ಲವ್ ಮಾಡ್ತೀನಿ, ನಾನು ತುಂಬಾ ಪವರ್ಫುಲ್ ಆಗಿದ್ದೀನಿ, ನಾನು ನನ್ನ ಸಲುವಾಗಿ ಎಲ್ಲ ಮಾಡ್ತೀನಿ. ಎಲ್ಲ ಹೇಳಿದ್ರೆ ಯಾವ ಫೀಲಿಂಗ್ ಬರ್ತಾ ಇದೆ? ಹಾರ್ಟ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆ? ಏನ್ ಹೇಳ್ತಾ ಇದೆ? ಅಪೋಸ್ ಹೋಗ್ತಾ ಇದೆಯಾ, ಅಥವಾ ಎಸ್ ಐ ಆಮ್ ಪವರ್ಫುಲ್ ಫೀಲಿಂಗ್ ಬರ್ತಾ ಇದೆಯಾ? ಅಬ್ಸರ್ವ್ ದಟ್ ಎನರ್ಜಿ. ಕನೆಕ್ಟ್ ಆಗ್ಬೇಕು ಹೇಳೋ ಶಬ್ದ ಮತ್ತೆ ನಿಮ್ ಬಾಡಿ, ಎರಡಕ್ಕೂ ಕನೆಕ್ಷನ್ಸ್ ಬೇಕು. ಅವಾಗ್ಲೇನೆ ರೆಸೋನೇಟ್ ಆಗತ್ತೆ, ತಗೊಳತ್ತೆ ಆ ಶಬ್ದನ ಬಾಡಿ. ಆ ತರ ಫೀಲಿಂಗ್ ಇಲ್ಲ ಅಂದ್ರೆ ತಗೊಳಲ್ಲ ಬಾಡಿ. ಸಿಟ್ಟು ಬರುತ್ತೆ, ಇರಿಟೇಟ್ ಆಗತ್ತೆ. ಯಾವ ತರ ರೆಸ್ಪಾನ್ಸ್ ಕೊಡ್ತಾ ಇದೆ ಬಾಡಿ? ಅಬ್ಸರ್ವ್. ಟೇಕ್ ಅ ಡೀಪ್ ಇನ್ ಬ್ರೆತ್ and release. Gently open your eyes.
ಯಾವ ತರ ಇತ್ತು ಫೀಲಿಂಗು? ನೋ, ಯು ಡೋಂಟ್ ನೀಡ್ ಟು ಶೇರ್ ರೈಟ್ ನೌ. ಸೊ ಸೆಲ್ಫ್ ಇಮೇಜ್ ಅಂದ್ರೆ ಏನು? ನೀವು ನಿಮ್ಮ ಬಗ್ಗೆ ನಿಮ್ಮ ಮೈಂಡಲ್ಲಿ ಏನ್ ಕ್ರಿಯೇಟ್ ಮಾಡಿಕೊಂಡಿದ್ದೀರಲ್ಲ, ಯಾವ ಪಿಕ್ಚರ್ ಅಂದ್ರೆ ನೀವು ನಿಮ್ಮನ್ನ ನೋಡ್ತೀರಿ, ಅದೇ ತರ ನೀವಿರ್ತೀರಾ. ನಿಮ್ಮನ್ನ ನೀವೇ ಕ್ರಿಯೇಟ್ ಮಾಡ್ತಾ ಇರ್ತೀರಾ. ಎವ್ರಿ ಸಿಂಗಲ್ ಡೇ ವಿಜುವಲೈಸ್ ಮಾಡ್ತಾ ಇರ್ತೀರಾ ನಿಮ್ಮನ್ನ ನೀವು. ಎವ್ರಿ ಮೂಮೆಂಟ್ ಆಕ್ಚುಲಿ. ನಾನು ಶಾಯ್ ಆಗಿದ್ದೀನಾ? ನಾನು ಕಾನ್ಫಿಡೆಂಟ್ ಆಗಿದ್ದೀನಾ? ನಾನು ವೀಕ್ ಆಗಿದ್ದೀನಾ? ಯಾವ ತರ ಫೀಲಿಂಗ್ಸ್ ಬರ್ತಾ ಹೋಗುತ್ತೆ ನಿಮ್ಗೆ? ನಿಮ್ದು ಇಮೇಜ್ ನೀವು ಕ್ಲಿಯರ್ ಮಾಡ್ಕೊಳ್ತಾ ಬರಬೇಕು. ನಿಮ್ಮ ಈ ಸೆಲ್ಫ್ ಇಮೇಜ್ ನಿಮ್ ಲೈಫ್ನ ಲಿಮಿಟ್ ಮಾಡುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಕೂಡ ಮಾಡುತ್ತೆ. ಇದು ನಿಮ್ ಕೈಯಲ್ಲಿದೆ. ಯಾಕೆ ಅದು ಚೇಂಜ್ ಆಗಲ್ಲ ಅಂದ್ರೆ, ನೀವು ಹೊರಗೆ ಚೇಂಜ್ ಮಾಡೋಕೆ ಟ್ರೈ ಮಾಡ್ತೀರಾ, ಆದ್ರೆ ಒಳಗಿನ ಸೆಲ್ಫ್ ಇಮೇಜ್ ಸೇಮ್ ಇರುತ್ತೆ. ಸೊ ಒಳಗಿನ ಇಮೇಜ್ ಕ್ಲಿಯರ್ ಆಗ್ಬೇಕು. ರಿಸಲ್ಟ್ ಕಾಣಿಸ್ಕೊಡಲ್ಲ. ಇಲ್ಲಂದ್ರೆ ಬರೀ ಹೊರಗಿನ ಸಲುವಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಪಾರ್ಲರ್ಗೆ ಹೋಗೋದು, ಹೇರ್ ಮೇಕ್ ಓವರ್ ಮಾಡ್ಕೊಳ್ಳೋದು ಅದಲ್ಲ. ಒಳಗೆ ಇನ್ನರ್ ಸೋಲ್, ನಿಮ್ದು ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ ಸೆಲ್ಫ್ ಇಮೇಜ್ಗೆ ತಕ್ಕಂತೆ ಆಕ್ಷನ್ ಮಾಡಿಸ್ತಾ ಇರತ್ತೆ. ನಿಮ್ಗೆ ಗೊತ್ತೂ ಆಗಲ್ಲ ಸಮ್ ಆಫ್ ದ ಆಕ್ಷನ್ಸ್ ನೀವು ಯಾಕೆ ಮಾಡಿದ್ರಿ ಅಂತ. ನೀವು ಒಳಗೆ ಹೇಗೆ ಫೀಲ್ ಮಾಡ್ತಿರೋ ಹೊರಗೆ ಅದೇ ರಿಸಲ್ಟ್ಸ್ ಬರುತ್ತೆ. ನೀವು ನಾನು ಕಾನ್ಫಿಡೆಂಟ್ ಇಲ್ಲ, ನನ್ ಕರೆಕ್ಟಾಗಿ ಹೇಳಕ್ ಬರಲ್ಲ, ನಾನು ತಪ್ಪಿದೆ ಅದು ಹೇಳೋದಕ್ಕೆ, ಆ ಅಪರ್ಚುನಿಟಿ ಬಿಟ್ಕೊಟ್ಬಿಟ್ಟೆ, ಅವತ್ತು ಹಂಗೆ ಹೇಳಬೇಕಾಗಿತ್ತು, ಎಲ್ಲ ಈ ತರ ಥಿಂಕಿಂಗ್ಸ್ ಮಾಡ್ತಾ ಇದ್ರೆ ಎವ್ರಿ ಟೈಮ್ ಅದೇ ಟೈಪ್ ಆಫ್ ಅಪರ್ಚುನಿಟಿ ಬರುತ್ತೆ, ಮತ್ ಹಂಗೆ ರಿಪೀಟ್ ಮಾಡ್ತಾ ಹೋಗ್ತೀರಾ. ಆದ್ರೆ ನೀವು ವಿದೌಟ್ ನಿಮ್ ಸೆಲ್ಫ್ನು ನೀವು ಕಾನ್ಫಿಡೆಂಟ್ ಆಗಿ ಕಡಿಮೆ ಇದ್ರೂ ಕೂಡ, ನಾನು ಕಾನ್ಫಿಡೆಂಟ್, ನಾನು ಯಾವತ್ತೂ ಕಾನ್ಫಿಡೆಂಟ್ ಫೀಲ್ ಮಾಡ್ತೀನಿ, ನಾನು ಏನ್ ಹೇಳ್ತೀನೋ ಕರೆಕ್ಟ್ ಆಗಿನೇ ಹೇಳ್ತೀನಿ, ನನಗೆ ಕರೆಕ್ಟ್ ಆಗಿನೇ ಗೈಡೆನ್ಸ್ ಬರ್ತಾ ಇರತ್ತೆ. ನೀವು ಇದನ್ನ ಪ್ರಾಕ್ಟೀಸ್ ಇದೇ ತರ ಮಾಡ್ತಾ ಹೋದ್ರೆ ನ್ಯಾಚುರಲಿ ನೀವು ಮುಂದೆ ಬರ್ತೀರಾ. ನಿಮ್ದು ಆ ಶಿಫ್ಟ್ ಆಗ್ಬೇಕು. ಸೆಲ್ಫ್ ಇಮೇಜ್ ರಿಪಿಟೇಷನ್ ಬೇಕು. ಆ ರಿಪೀಟ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಫೀಲಿಂಗ್ ಬರ್ತಾ ಇದೆ, ಅಥವಾ ನಿಮ್ದು ಬಗ್ಗೆ ನೀವು ವಿಜುವಲೈಸೇಷನ್ ಯಾವ ತರ ಮಾಡ್ತಾ ಇದ್ದೀರಾ, ಎವ್ರಿ ಸಿಂಗಲ್ ಥಿಂಗ್ ನೀವು ಮಾಡ್ತಾ ಇರೋದು ನಿಮ್ಗೇನೆ ವೆರಿ 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 ಇಂಪಾರ್ಟೆಂಟ್. ನೀವು ನಿಮ್ಮನ್ನ ಹೇಗೆ ನೋಡ್ತೀರೋ ಜಗತ್ತು ನಿಮ್ಮನ್ನ ಹಾಗೆ ಟ್ರೀಟ್ ಮಾಡುತ್ತೆ. ಆಯ್ತಾ? ಗೋಲ್ಡನ್ ಲೈನ್ ಹೇಳ್ಬೇಕಂದ್ರೆ, ಚೇಂಜ್ ಯುವರ್ ಸೆಲ್ಫ್ ಇಮೇಜ್ ಅಂಡ್ ಯುವರ್ ಲೈಫ್ ವಿಲ್ ಫಾಲೋ. I agree, it's not very easy, but possible. 100% ಪಾಸಿಬಲ್ ವೆನ್ ಯು ಡಿಸೈಡ್ ವಿತ್ ಯೋರ್ ಮೈಂಡ್. ನೀವು ಒಂದ್ಸತಿ ಡಿಸೈಡ್ ಮಾಡಿ, ನನ್ನ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅವೇರ್ ಇರಲಿ. ನಾನೇ ನನ್ನ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ನಂದು ಏನೇನ್ ಚೇಂಜಸ್ ನಾನು ಮಾಡಬೇಕು ಅನ್ಕೊಳ್ತಾ ಇದ್ದೀನಿ, ನಾನು ಎಲ್ಲ ಮಾಡ್ತಾ ಇದ್ದೀನಿ. ನಾನು ಏನೇನ್ ಮಾಡ್ತಾ ಇರ್ತೀನೋ ಎಲ್ಲ ನನ್ನ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ನಾನು 5% ಮಾಡಿದ್ರೆ 100% ನನ್ನ ಮೇಲೆ ವರ್ಕ್ ಆಗ್ತಾ ಇರುತ್ತೆ ಅನ್ನೋದು ಬಿಲೀಫ್ ಬೇಕು. ನಮ್ಗೆ ಬೇಕು ಆ ಬಿಲೀಫು. ಮಿನಿಟ್ ನಮ್ಗೆ ಆ ಬಿಲೀಫ್ ಬಂತು, ಆ ಬಿಲೀಫ್ ಇಂದ ನಮ್ಗೆ ಏನ್ ಫೀಲಿಂಗ್ ಕೊಡ್ತಾ ಇದೆ, ಆ ಫೀಲಿಂಗ್ ಇಂದ ನಮ್ದು ಫ್ರಂಟ್ ಪರ್ಸನ್ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಎವ್ರಿ ಸ್ಟೇಜ್ ನಿಮ್ಗೇನೆ ಅರ್ಥ ಆಗ್ತಾ ಹೋಗುತ್ತೆ. ವೆರಿ ಈಸಿಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಬಟ್ ಸ್ವಲ್ಪ ಮತ್ತೆ ಅವೇರ್ನೆಸ್, ಕಂಟಿನ್ಯೂಸ್ಲಿ ನಾನು ಅವೇರ್ನೆಸ್ ಹೇಳ್ತಾ ಇದ್ದೀನಿ. ಅವೇರ್ನೆಸ್, ನಮ್ಗೆ ಅವೇರ್ನೆಸ್ ಬರಬೇಕು. ಎನಿಬಡಿ ನೋಸ್ ಅವೇರ್ನೆಸ್ದು ಕನ್ನಡ ಮೀನಿಂಗು? ಜಾಗರೂಕತೆ. ನಾನು ಯಾವ ತರ ಮಾತಾಡ್ತಾ ಇದ್ದೀನಿ, ಯಾವ ತರ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ, ಯಾವ ತರ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿದೆಯಾ ಇಲ್ವಾ, ನನ್ನ ಜಾಗರೂಕತೆ ನನಗೆ ಬಂದ್ರೆ ಎಲ್ಲ ಎದುರಿಗೆ ಚೇಂಜ್ ಕಾಣಿಸ್ತಾ ಬರುತ್ತೆ. ನನಗೇನೆ ಜಾಗರೂಕತೆ ಇರಲ್ಲ, ಇನ್ನೊಬ್ರು ಹೇಳ್ಕೊಟ್ಮೇಲೆ ದೆನ್ ಐ ವಿಲ್ ಸ್ಟಾರ್ಟ್ ಥಿಂಕಿಂಗ್, ಓ ಆಕ್ಚುಲಿ ನಾನು ಅದೇ ತರ ಬಿಹೇವ್ ಮಾಡಿದೆ ನೋಡು, ಓ ಶಿಟ್ ಅದೇ ತರ ಹೇಳ್ದೆ ನೋಡು ನಾನು, ಐ ಶುಡಂಟ್ ಹ್ಯಾವ್ ಟೋಲ್ಡ್ ಲೈಕ್ ದಿಸ್. ಆಮೇಲೆ ನಾವು ಥಿಂಕ್ ಮಾಡ್ತೀವಿ,
ಬಟ್ ಅದು ಬಿಫೋರ್ ಯು ಸೇ, ಅದು ಜಾಗರೂಕತೆ ನಮ್ಮಲ್ಲಿ ಬಂದ್ರೆ ನಾವು ಹೇಳೋಕ್ಕಿಂತ ಮುಂಚೆ ಕರೆಕ್ಟಾಗಿ ವಿಚಾರ ಮಾಡಿ ಹೇಳ್ಬಹುದು. ಇಟ್ಸ್ ಓಕೆ, ಕಡಿಮೆ ಮಾತಾಡಿದ್ರು ಪರವಾಗಿಲ್ಲ. ಅಂಡ್ ನೀವು ಯಾರಿಗಾದ್ರೂ ಅಬ್ಸರ್ವ್ ಮಾಡಿ, ಸಂಬಡಿ ಹೂಸ್ ಅಚೀವ್ಡ್ ಸಮಥಿಂಗ್ ಇನ್ ಲೈಫ್, ಅವರು ಹೇಳೋಕ್ಕಿಂತ ಜಾಸ್ತಿ ಕೇಳ್ತಾರೆ. ಹೇಳೋದು ಕಂಪ್ಲೀಟ್ಲಿ ನೆಸಸರಿ ಇಲ್ಲ. ನೀವು ಕೇಳ್ಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ವಾಟ್ ಎವರ್ ದಟ್ ಒನ್ ಸೆಂಟೆನ್ಸ್ ಸ್ಮಾಲ್ ಹೇಳ್ತಿರಲ್ಲ, ಅದರಲ್ಲಿ ರಿಯಲ್ ಪವರ್ ಇರುತ್ತೆ. ಅರ್ಥ ಮಾಡ್ಕೊಂಡು ಕರೆಕ್ಟ್ ಒಂದ್ಸತಿ ಹೇಳೋದು ಒಳ್ಳೇದಾ, ಅಥವಾ ತಪ್ಪು ಒಂದ್ 10 ಸತಿ ತಪ್ಪನ್ನ ಹೇಳ್ತಾ ಇರೋದೇ ಒಳ್ಳೇದಾ? ರಿಪೀಟೆಡ್ ಇಫ್ ವಿ ಕೀಪ್ ಟೆಲ್ಲಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ರೈಟ್, ಡಸಂಟ್ ಮೇಕ್ ಎನಿ ಸೆನ್ಸ್ ಅಂಡ್ ಇಫೆಕ್ಟು ಆಗಲ್ಲ. ಅದ್ರದ್ದು ರಿವರ್ಸ್ ನಮಗೆ ಬಂದ್ಬಿಡತ್ತೆ. ವಿ ವಿಲ್ ಸಿ ದಟ್ effect which is happened to the person and we will receive that back. ಆಗ್ತಾ ಇರತ್ತೆ ಈ ತರ ಎಕ್ಸ್ಪೀರಿಯನ್ಸ್ ನಮಗೆ. ವಿ ಫೇಸ್ ದೀಸ್ ಸಿಚುವೇಶನ್ಸ್ ಇನ್ ಲೈಫ್. ಜಸ್ಟ್ ಇನ್ 10 minutes 15 minutes ನಾನು ಏನು ಅವೇರ್ನೆಸ್ ಬ್ರಿಂಗ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆಲ್ ಫಾರ್ ಅವರ್ ಸೆಲ್ಫ್ ಗ್ರೋತ್. ನಮ್ದು ಸೆಲ್ಫ್ ಗ್ರೋತ್ ಮಾಡಬೇಕು, ನಮ್ಮ ಬಗ್ಗೆ ನಾವು ಅವೇರ್ ಆಗಬೇಕು, ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕು. ಆಕ್ಚುಲಿ ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ ನಮ್ಮ ಮೇಲೆ ನಾವು ವರ್ಕ್ ಮಾಡೋದಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಟ್ ಅದು ನಮ್ಗೆ ಈಸಿಲಿ ಸೆಲ್ಫ್ ಟ್ರೈ ಆಗಲ್ಲ. ಬಟ್ ಈಗ ನಾನು ಹೆಂಗ್ ಹೇಳ್ತಾ ಇದ್ದೀನಿ ಕೇಳಿದ್ರೆ ಹೌದಲ್ಲ, ಆಕ್ಚುಲಿ ಟ್ರೂ ಅಂತ ಅನ್ಸ್ತಾ ಇರುತ್ತೆ. ನಾನು ಹಿಂಗೆ ಕುಂತಿರ್ತೀನಿ, ನನ್ನ ಮೆಂಟರ್ ಕ್ಲಾಸಲ್ಲಿ ಕುಂತಾಗ ನನ್ನ ಮೆಂಟರ್ ನನಗೆ ಹೇಳ್ತಾ ಇದ್ರೆ ನಾನು ಆಕ್ಚುಲಿ ವಾಟ್ ಹೀಸ್ ಟೆಲಿಂಗ್ ಇಸ್ ಸೋ ರೈಟ್ ಅಂತ ನನಗೂ ಹಂಗೆ ಅನಿಸ್ತಾ ಇರುತ್ತೆ. ನಾನು ಹಂಗೆ ಗ್ರೋ ಆಗ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಬಟ್ ಇದೆಲ್ಲ ಚಿಕ್ಕ 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 ಥಿಂಗ್ಸು ನಾವು ಅವೇರ್ ಆಗಿ ನಮ್ಮ ಮೇಲೆ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಇದೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಗೆಟ್ ಓವರ್. ಐ ಡೋಂಟ್ ನೋ ಹೌ ಲಾಂಗ್ ಆಲ್ಸೋ ವಿ ಕ್ಯಾನ್ ಕಂಟಿನ್ಯೂ ಟು ಲರ್ನ್ ಅಂಡ್ ಕಂಟಿನ್ಯೂ ಟು ಕರೆಕ್ಟ್ ಅವರ್ ಸೆಲ್ಫ್. ಥ್ಯಾಂಕ್ ಯು ಎವ್ರಿವನ್. So this process which we are starting is for a very long. I will continue to do this. But ಇದು ಬರೇ 15-20 minutes ಮಾಡ್ತಾ ಇದೀವಿ ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ನಾವು. ಇದರಿಂದ ಎವ್ರಿ ಸೆಷನ್ ಇಂದ ಒನ್ ಥಿಂಗ್ ನನಗೆ ಸಿಕ್ತು. ದಿಸ್ ಇಸ್ ಸಮಥಿಂಗ್ ಐ ಲರ್ನ್ಡ್ ಟುಡೇ ಅಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಅಂತ ಮಾಡ್ಕೋಬೇಕು ನೀವು. ನಿಮ್ ಸೆಲ್ಫ್ ಸಲುವಾಗಿ ಯು ನೀಡ್ ಟು ಟೇಕ್ ದಟ್ ಡಿಸಿಷನ್. ಟುಡೇಸ್ ಸೆಷನ್ ಇಂದ ನಾನು ಒಂದೇ ಥಿಂಗ್ ತಗೋತೀನಿ. ಯು ಕ್ಯಾನ್ ಶೇರ್ ದ ಚಾಟ್ ಹಿಯರ್. ವಾಟ್ ಡಿಡ್ ಯು ಡಿಸೈಡ್ ಕಿ ಎಸ್ ದಿಸ್ ಇಸ್ ಸಮಥಿಂಗ್ ಐ ಆಮ್ ಗೋಯಿಂಗ್ ಟು ಪ್ರಾಕ್ಟಿಸ್ ಇನ್ ಮೈ ಲೈಫ್. ನಾನು ಬಿಟ್ಕೊಡಲ್ಲ. ನನಗೆ ಇವತ್ತಿದು ಲೈಟ್ ಬಲ್ಬ್ ಮೂಮೆಂಟ್ ಆಗಿತ್ತು. ವಾಟ್ ಎವರ್ ಯು ಸೆಡ್ ನಾವು ಔಟ್ ಆಫ್ ದಟ್ ಒಂದೇ ಥಿಂಗ್. ಯಾಕಂದ್ರೆ ಎಲ್ಲ ಕಲಿಯಕ್ಕಂತೂ ಆಗಲ್ಲ, ಅಷ್ಟು ಕೆಪಬಿಲಿಟಿ ಇಲ್ಲ ನಮ್ಗೆ ಈಗ. ವಿ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಕೆಪಬಿಲಿಟಿ ದಟ್ ಸೋ ಮಚ್ ಆಫ್ ಸಡನ್ ಚೇಂಜಸ್ ಟು ಡೂ. ಬಟ್ ಒನ್ ಥಿಂಗ್ ಕೂಡ ನೀವು ಡಿಸಿಷನ್ ತಗೊಂಡ್ರೆ, ಸಮಥಿಂಗ್ ಟು ಡೂ ವಿತ್ ಯೋರ್ ಹ್ಯಾಬಿಟ್, ಸಮಥಿಂಗ್ ಟು ಡೂ ವಿತ್ ಆಸ್ ಐ ಸೆಡ್ ಕಿನೋ, ಎವ್ರಿ ಟೈಮ್ ನಾನು ಮಿರರ್ ಎದುರಿಗೆ ನಿಂತ್ರೆ ಒಂದ್ ಸ್ಮೈಲ್ ಕೊಟ್ಟು ಐ ಲವ್ ಯು ಕಿರಣ್ ಅಂತ ಹೇಳ್ತೀನಿ. As simple as this decision. You will be surprised in 1 month, 30 days, in a day, if you stand in front of the mirror for 10 times. We will stand, huh? We will stand. We are like that. Now ladies definitely in front of mirror ಹೋಗ್ತೀವಿ, ನಿಲ್ಕೋತೀವಿ. ಅವಾಗ in a day 10 times if you tell yourself, I love you Kiran, can you imagine what are you giving the message to yourself? It brings huge power within you. Whatever the things you don't like about yourself, adu kuda, you will leave that and you will look into more of a love. Because love is the highest energy. Love brings the highest energy for anyone. You can send that energy to anybody about the love. And that will give the real blessing. Love is the word I don't know how many of you use very often, but it's very important to use that word and send that energy of love to anyone whom you love. Saying it or blessing it, anyway is fine. Okay, so chat alli message kalsi. One thing ಏನ್ pick up ಮಾಡಿದೀರಾ ಅಥವಾ you will do this ಅಂತ. One small message. Quickly all of you. What is that one thing you picked up and you will do it from today? I will stick to it and I will do it. That's it I want. I have told, I will write what I said. I will say, I love you, Kiran. Share what you will
you will pick up what you learned today. Because one learning is important. Share. It's okay. Small message. You will feel happy, or you will bless someone, or look for something, or I will learn something. I will say I love you too, Megha. Okay? In short, love yourself. Yes, yes, Kaur. Yes, Megha. Yes, I love myself. Fantastic, Indira. It's a biggest powerful then. ಎಲ್ಲರೂ ಅದು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಎವ್ರಿ ಟೈಮ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮಿರರ್ ಇದು ಸೆಲ್ಫ್ ಪ್ರಾಕ್ಟೀಸ್. If that is the key, that is the tip, if you have taken every day and 1 week only, you should tell me what shift happened in you. ನಿಮ್ ಮೈಂಡ್ ಅಲ್ಲಿನೇ ನಿಮ್ಗೆ ಶಿಫ್ಟ್ ಆಗತ್ತೆ. ಐ ವಿಲ್ ವರ್ಕ್ ಆನ್ ಮೈ ಸೆಲ್ಫ್. ಮಿರರ್ ವರ್ಕ್. ಫ್ಯಾಂಟಾಸ್ಟಿಕ್. ಎಸ್, ಐ gratefully grateful for myself. Fantastic, Hira. Very nice. So repeat this. One takeaway. Let's talk every day one takeaway. ಯಾಕಂದ್ರೆ ಅದು ಇಂಪಾರ್ಟೆಂಟ್. ಸುಮ್ಮನೆ ಅಟೆಂಡ್ ಮಾಡಿ ಮರ್ತ್ ಬಿಡೋದು ನೆಸೆಸರಿ ಇಲ್ಲ, ಯೂಸ್ ಇಲ್ಲ. ಆಕ್ಟಿವಿಟಿನೂ ಮಾಡ್ತಾ ಇಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆಕ್ಟಿವಿಟಿ ನಾನು ಹೇಳಿದ್ದನ್ನ 10 ಮಿನಿಟ್ಸ್ ಕೂತ್ಕೊಂಡ್ಬಿಟ್ಟು ಅದನ್ನ ನೋಡಿ, ಏನ್ ನಾನು ಬರೀಲಿ, ಏನ್ ನಾನ್ ಪಿಕಪ್ ಮಾಡಿದ್ದೀನಿ, ನಾನು ಏನ್ ಬರೀತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ಥಿಂಕಿಂಗ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪವರ್ಫುಲ್. ಇವನ್ ದಟ್ ಇಸ್ ಆಲ್ಸೋ. I am confident in taking my decisions. Good. Thank you, Banu. Thank you to each one of you sharing this experience. ಇದೇನು ನಾನು ಇಲ್ಲಿ ಬರ್ದಿರಿದ್ರ ಅದು ನಿಮ್ಮ ಬುಕ್ಕಲ್ಲಿನೂ ಬರ್ಕೊಳ್ಳಿ. So that you will remember. Kiran, just want to Yes. share. I have Yes. started observing my feelings. That is what you taught us yesterday, right? Just Yes. observe your responses to things. So to some extent, I have started observing. Wow. Yeah. It's coming in your mind. Yeah. Or you're Writing becoming also little I'm doing. aware. Yes. Yes. Very nice. Fantastic. Yes. When anybody else? It's okay. Smallest thing idru share ಮಾಡಿ, ಪರವಾಗಿಲ್ಲ. ನೆನಪು ಬರ್ತಾ ಇದೆ, ಈ ಸೆಷನ್ ನಾನು ಮಾಡ್ಬೇಕಾದ್ರೆ ನನಗೇನ್ ಸಿಕ್ಕಿತ್ತು, ನನ್ಗೆ ಅದಕ್ಕೆ ನೆನಪಿರುತ್ತೆ ಹೋಲ್ ಡೇ. ಇವನ್ ದಟ್ ಸ್ಮಾಲ್ ಥಿಂಗ್. ಓ ಯಾ, ಅದು ಹೇಳಿದ್ದು ನನಗೆ ನೆನಪಿತ್ತು. I followed that, or I took the decision based on like that, or I will breathe before, if I see any of my problem, first let me breathe before I take any or react anything on that. Yeah. In everyday life, I'm aware of whatever I'm doing. Oh Okay. wow. If see, it's an example, but see, sometimes I want to go out. I would have been prepared going out, and somebody is there at the door. So on the face in front of them, we will be say, "Oh, welcome, welcome." But inside, oh shit, why did they come at this time? I want to go out. So this is an awareness which I found out myself, like, see what is internally going and externally how we behave. And this is the kind of, in every step I'm getting the awareness, like what is exactly happening inside, what is there inside, internal and external both. External behavior and internal behavior. I'm checking this every now and then in every action. Wonderful. Thank you. Wonderful it is. It is just the beginning. It's just the beginning. In 1 month's time, you will already start becoming so much aware of or things you can start handling also. I think Bhanu has attended most of the sessions, even the Megha. It's the second week which we are practicing. So already you can see the impact. I have become aware as to how I can change to better myself. Oh, wow. Thank you, Sangeeta. That's really nice. That's really wonderful. You can share if you don't want to say on. You can share in a chat also. And this gives me a lot of motivation, guys.
ನನಗೆ ಮೋಟಿವೇಶನ್ ಬೇಕು. ನಿಮ್ಗೆ ಏನಾದ್ರೂ ಇಫೆಕ್ಟ್ ಆಗ್ತಾ ಇದೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ನನಗೆ ಎನರ್ಜಿ ಬಂದ್ಬಿಡತ್ತೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮತ್ತೆ ಇನ್ನೂ ಏನ್ ಕೊಡ್ಬೇಕು ನಾನು, ಇನ್ನೂ ಏನ್ ಕೊಡ್ಲಿ ನಾನು ಅಂತ ನನಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ಲೀಸ್ ಶೇರ್. ಐ ಥಿಂಕ್ ಹೀರಾ ಆಲ್ಸೋ ಕ್ಯಾನ್ ಶೇರ್. ಅನ್ನಪೂರ್ಣ 2 days ಅಟೆಂಡ್ ಮಾಡಿದ್ಲು. Indira is come just yesterday. Pavana and all is today only. Amrita, come on camera. Feel safe also. There is nothing. Be comfortable. You can come on camera. ಯಾವ ತರ ಕುಂತಿದ್ರು ಮನೆಯಲ್ಲಿ ಸುಮ್ಮನೆ ಇರ್ತೀವಿ. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ we will go to the bed time. That's what I want to do in the night time only. The one tip to share there also. ಇದೆಲ್ಲ ಇದು ನಡೆದಿರತ್ತಲ್ಲ, ಈಗ ಆಲ್ಮೋಸ್ಟ್ ವೈಂಡ್ ಅಪ್ ಆಗ್ಬಿಟ್ಟಿದ್ರೆ ಸ್ಟ್ರೇಟ್ ಅವೇ ಇಫ್ ಯು ಆರ್ ಗೋಯಿಂಗ್ ಟು ದ ಬೆಡ್ ಆಫ್ಟರ್ ದಿಸ್, just sit for a meditation. See what has repeatedly coming in your mind from entire this, or what you have heard throughout the day. What did you do good? And see those things and feel happy, great about. Thank to God that, I did this. It was good for me. Thank you so much. This person I met. Just be in that great gratitude feeling. He just need that feeling of our gratitude to express. And you will continue to receive the things in your life which you will end up again continuing the gratitude to the universe, God, whomever you follow. Gratitude is the most important. Try practicing every single day sitting and just being gratitude for whatever was the day happened. ಸ್ವಲ್ಪ ಏನೇನೋ ಆಗಿರಲ್ಲ, ಐ ನೋ, ತುಂಬಾ ಕಡಿಮೆ ಆಗಿರತ್ತೆ. ಚೆನ್ನಾಗಿರೋದು ಕಡಿಮೆ ಇರತ್ತೆ, ಚೆನ್ನಾಗಿ ಆಗಿಲ್ಲದ್ದು ಜಾಸ್ತಿ ಇರತ್ತೆ. ಅಯ್ಯೋ ಇದು ಮಾಡ್ಬೇಕಂದ್ ಮಾಡಿದ್ದೆ ಅದು ಆಗಿಲ್ಲ, ಅದು ಮಾಡ್ಬೇಕಂದ್ ಮಾಡಿದ್ದೆ ಅದು ಆಗ್ಲಿಲ್ಲ. ಇಟ್ಸ್ ಓಕೆ, ವಿ ಕ್ಯಾನ್ ಡೂ ಇಟ್ ಟುಮಾರೋ. ರೈಟ್ ದಟ್ ಇಂಟೆನ್ಷನ್. ನಾಳೆ ಈ ಕೆಲಸ ಮಾಡ್ಬಿಡ್ತೀನಿ ನಾನು ಅಂತ ಇಂಟೆನ್ಷನ್ ಬರೆಯೋದವಾಗ ಆಕ್ಚುಲಿ ಸಿಚುವೇಶನ್ ಕ್ರಿಯೇಟ್ ಮಾಡ್ಬಿಡತ್ತೆ ನಿಮ್ಗೆ. ಇಂಟೆನ್ಷನ್ ರೈಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಕೂತಾಗ ಬರೆದ್ಬಿಟ್ಟು ನನಗೆ ನಾಳೆ ಇದು ಕೆಲಸ ಇದೆ ಅಂತ ಪ್ಲಾನ್ ಇದ್ರೆ ಲೆಟ್ ಮಿ ರೈಟ್ ಅಂಡ್ ಸ್ಲೀಪ್ ಅಂತ ಬರೆದ್ಬಿಟ್ಟು ಐ ಫಿನಿಶ್ಡ್ ಮೈ ದಿಸ್ ವರ್ಕ್ ಅಂತ ಬರೆದ್ಬಿಡಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಸಮ್ ಒನ್ ಟು ಕಾಲ್ ಮಾಡಿ ಮಾತಾಡೋದಿದೆ, ಆ ಮ್ಯಾಟರ್ ಇಂಪಾರ್ಟೆಂಟ್ ಇದೆ, ಎಷ್ಟೋ ದಿವಸದಿಂದ ಮಾಡ್ತಾ ಇಲ್ಲ ಅಂದ್ರೆ ಇನ್ ದ ನೈಟ್ ಯು ಮೆನ್ಷನ್ ದಟ್ ಇವಳಿಗೆ ನಾನು ಮಾತಾಡಿದೆ, ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು, ಐ ಆಮ್ ಸೋ ಗ್ರೇಟ್ಫುಲ್ ಆಗ್ಬಿಟ್ಟಿದೆ. ಅದು ಆ ತರ ಗ್ರಾಟಿಟ್ಯೂಡ್ ಅಲ್ಲಿ ಬರ್ದ್ಬಿಟ್ಟು ಮಲ್ಗಿ ನೆಕ್ಸ್ಟ್ ಡೇ ನ್ಯಾಚುರಲಿ ಆ ಸಿಚುವೇಶನ್ ಬಂದ್ಬಿಡತ್ತೆ ನಿಮ್ಗೆ, ಆ ಕೆಲ್ಸನೂ ಆಗ್ಬಿಟ್ಟಿರತ್ತೆ, ಆಮೇಲೆ ನಿಮ್ಗೆ ಲಕ್ಷ್ಯಕ್ಕೆ ಬರುತ್ತೆ. ಇಂಟೆನ್ಷನ್ ವೆನ್ ಯು ಸೆಟ್ ಅಂಡ್ ಸೆಂಡ್ ಇಟ್ ಟು ಯೂನಿವರ್ಸ್, ಯೂನಿವರ್ಸ್ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್. Whether you do it or you will take some more time, but universe is already following up on that and giving you that mauka. Thank you to you and universe for showing me the post to join your class. Grateful for that, Sangeeta. Thank you, dear. It was meant for you. It will come to you. Whatever it is meant for all of us, people who have reached here, there is something divine has decided for them to come here to take through me. When I am not giving anything, he is sending those messages to all of you. That's it. I'm sitting here as a radio to send those messages to all of you. Whatever he wants to tell to you all, he will make sure from anywhere it will reach to you. You just need to have that trust. Trust him. That's it. So much it makes an addition to our life. Thank you. Thank you so much. I love to share everything like this. ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ನಾನು ಪ್ಲಾನ್ ಮಾಡಿರೋದು ಇಷ್ಟೇ ಇರುತ್ತೆ, ಬಟ್ ಸೋ ಮೆನಿ ಥಿಂಗ್ಸ್ ಬರ್ತಾ ಇರತ್ತೆ. ಸೊ ವೇರ್ ಆರ್ ದೇ ಕಮಿಂಗ್ ಫ್ರಮ್? ವೇರ್ ಆರ್ ದೇ ಕಮಿಂಗ್ ಫ್ರಮ್? He is putting that in my mind, right? I don't know. Whatever is coming, I'm just finishing it. ನಂದೇನು ಇಲ್ಲ. Thank you. Thank you so much. See you all tomorrow. Same 9 to 9:30. And share with people. If you are experiencing something great within you, then give this to people. Tumba jana idare who want something like this, list to listen and change for their own self, make that transformation in themselves and bring that better in life. That will be the great help you can do for someone. You don't know who needs it. You forward in your all the Kannada groups, especially forward in all your Kannada groups and repeat also. Thank you. ಧನ್ಯವಾದಗಳು. ಶುಭರಾತ್ರಿ. Thank you, Barbie. Thank you. ಶುಭರಾತ್ರಿ.
ಶುಭರಾತ್ರಿ. ಥ್ಯಾಂಕ್ ಯು.